ಇದು ಬಿಳಿ ರಾಗಿ ಹಿಟ್ಟು. ಇದು ಮಾಮೂಲಿ ರಾಗಿ ಹಿಟ್ಟು ನೋಡಿ, ಅದು ಸ್ವಲ್ಪ ಬ್ಲ್ಯಾಕು. ಸರ್ ಇದು ಬಿಳಿ ರಾಗಿ ಸೂಪರ್ ಮಾರ್ಕೆಟಲ್ಲಿ 60 70 80 ರೂಪಾಯಿ ಗಂಟೆ ನಾವು ಮಾರ್ಕೆಟ್ಗೆ ಹಾಕ್ತೀರಿ. ಅವರು 100 ರೂಪಾಯಿ ಅಂತರದಲ್ಲಿ ಮಾಡ್ತಾವ್ರೆ. ನಾನು 2.5 ಲಕ್ಷ ಕಾಸು ಮಾಡಿದೆ. ಒಂದು 30,000 ಖರ್ಚು ಹೋದರೆ ಮಿಕ್ಕಿದ್ದು 2.25 ಲಕ್ಷ ನಮಗೆ ಕಾಸು ಉಳಿತದೆ. ಈ ಬಿಳಿ ರಾಗಿಯಲ್ಲಿ ಡೈಲಿ ನಾವು ಟೀ ಕಾಫಿ ಕುಡ್ದಂಗೆ ನೈಟ್ ಮಾಡಿಕ್ಬೇಕು. ಬೆಳಿಗ್ಗೆ ಎತ್ತಿಬಿಟ್ಟು ಇದನ್ನು ಕುಡಿದು ನೋಡಿದ್ರೆ ಈ ಮೂಳೆಗಳು ನೋವು ಇರಲಿ, ಬೆನ್ನು ನೋವು ಇರಲಿ, 99% ಕಂಟ್ರೋಲ್ ಬರುತ್ತೆ ಸರ್. ಇದು ಸರ್ ನಮ್ಮ ಹೆಸರು ಶಾಮಣ್ಣ ಅಂತೇಳಿ, ನೀಲಕಂಠ ಅಗ್ರಹಾರ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ನಾನು ಈಗಾಗಲೇ ಹೇಳಬೇಕಂದ್ರೆ ಸುಮಾರು 2021-22ರಿಂದ ಬಿಳಿ ರಾಗಿ ಬೆಳೆದು ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಒಂದು ಯಶಸ್ವಿ ಕಂಡಿದ್ದೀನಿ. ಬಿಳಿ ರಾಗಿ ಶಾಮಣ್ಣ ಅಂತ ಹೇಳಿಬಿಟ್ಟು ಹಲವಾರು ಪ್ರಶಸ್ತಿಗಳು ತಗೊಂಡು ಈಗ ನಾನು ಇದು ಬಿಳಿ ರಾಗಿ ಬೆಳೆಯೋದಕ್ಕೆ ಕಾರಣ ಏನಂದರೆ, ನಮಗೆ BP ಶುಗರ್ ಆಗಲಿ, ಮಕ್ಕಳಿಗೆ ಸರಿ ಮಾಡಿ ತಿನ್ನಿಸೋದಾಗಲಿ, ಬೇಕ್ರಿ ತಿಂಡಿಗಳೇ ಆಗಲಿ, ಅದಕ್ಕೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳಿಬಿಟ್ಟು ಸಿರಿಧಾನ್ಯಗಳಲ್ಲಿ ಒಂದು ಬಿಳಿ ರಾಗಿ ಒಂದು ದೊಡ್ಡ ವಿಷಯವಾಗಿದ್ದ ಫುಡ್ ಇದು. ಆ ಫುಡ್ಗೋಸ್ಕರ ಬಿಳಿ ರಾಗಿ ಸುಮಾರು ವರ್ಷಗಳಿಂದ ನಮ್ಮ EC ಫಾರಂ ತಜ್ಞರು ಈ ಬಿಳಿ ರಾಗಿ ಮಾಹಿತಿ ಪಡೆಯಲು ಸುಮಾರು ಒಂದು 8 ವರ್ಷನಿಂದ ಟ್ರೈ ಮಾಡ್ಕೊಂಡಿದ್ದರು. ಆನಂತರ ಈ 2022ರಲ್ಲಿ ಹೋಗಿಬಿಟ್ಟು EC ಫಾರಮಲ್ಲಿ ಬಿತ್ತನೆ ರಾಗಿ ತಗೊಂಡು ಬಂದೆ. ತಗೊಂಡು ಬಂದು ನಾನು ಆಗ್ಲಿಂದನೂ ಈ ರಾಗಿಯನ್ನು ಬಿತ್ತನೆ ಮಾಡಿಕೊಂಡು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಮಾದರಿ ರೈತ ಅಂತ ಹೇಳ್ಕೊಂಡು ಹೆಸರು ಮಾಡಿದವನು. ಆಮೇಲೆ ರೈತರಿಗೆ ಉಚಿತವಾಗಿ 5 kg ರಾಗಿ ಕೊಡ್ತೀನಿ ಅಂತೇಳಿ ಈಗಾಗಲೇ ಒಂದು 1/4 ಭಾಗ ರಾಗಿಯನ್ನು ಎಲ್ರಿಗೂ ವರ್ಷಕ್ಕೆ 2.5 ಕ್ವಿಂಟಾಲು ರಾಗಿ ಉಚಿತವಾಗಿ ಕೊಟ್ಕೊಂಡು ಬರ್ತಾಯಿದ್ದೀನಿ. ನಮ್ಮ ಕೋಲಾರ ಜಿಲ್ಲೆ ಆಗಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ಬೆಳೆದು ರೈತರು ಕೊಡಲಿ ಅಂತ ಹೇಳ್ತಾ ನಾನು ಬಿಳಿ ರಾಗಿ ಬೆಳೆದಿದ್ದೀನಿ. ಇದು ಈಗಾಗಲೇ ಬೆಳೆದಿರೋದು ನಾನು ಮಳೆ ಆಶ್ರಯಿಕ. ನಾನು ನೀರಾವರಿ ಆಶ್ರಯಿಗೆ ಇನ್ನೂ ಗ್ರೋತ್ ಆಗಿ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಅದು ಆಗೋ ಥರನೇ ನಾನು ಬೆಳೀತಾ ಇದ್ದೆ. ಮಳೆ ಆಶ್ರಯಕ್ಕೆ ಯಾವ ಥರ ಬೆಳೀತದೆ ಅಂತ ಹೇಳ್ಬಿಟ್ಟು ಅದನ್ನು ಚೆಕ್ ಮಾಡಬೇಕಂತ ಹೇಳ್ಬಿಟ್ಟು ಈಗಾಗಲೇ ಒಂದು 20 ಗುಂಟೆ ಬೈಲಿಗೆ ಹಾಕ್ಕೊಂಡಿದ್ದೀನಿ. ನಾನು ಹಂತವಾಗಿ ಮಾಡೋದು ಪ್ರಯೋಗ, ಹಂತವಾಗಿ ನವಣೆ ಆಗಲಿ, ಆಮೇಲೆ MLC 322 ಅಂತ ಹೇಳ್ಬಿಟ್ಟು ಹೊಸ ತಳಿ 2023ರಲ್ಲಿ ಪ್ರಯೋಗ ಮಾಡಿದಂಥ ನಮ್ಮ GKUK ಅವರು ಅದ್ರನ್ನು ತಗೊಂಬಂದು ಒಂದು ಪ್ರಯೋಗ ಮಾಡಿದ್ದೀನಿ. ಅದು ಒಂದು 10 ಗುಂಟೆ ಬೈಲಿಗೆ ಹಾಕಿದ್ದೀನಿ. ಆಮೇಲೆ 101 ಅಂತ ಹೇಳ್ಬಿಟ್ಟು ಅದು ಒಂದು 2 ಗುಂಟೆ ಬೈಲಿಗೆ ಹಾಕಿದ್ದೀನಿ. ಸರ್ ಬಿಳಿ ರಾಗಿ ನೀರಾವರಿಗೆ ಆದರೆ ಒಂದು 40 42 ಕ್ವಿಂಟಾಲ್ ಬೆಳಿಬೋದು ನೀರಾವರಿನಲ್ಲಿ. ಆ ನೀರಾವರಿನಲ್ಲಿ ಸಾಲ್ ಪದ್ಧತಿ ಮಾಡಿ ನೀರು ಹರಿಸೋ ಕೆಲಸ ಮಾಡಿದ್ರೆ ಒಳ್ಳೆ ಗ್ರೋತಾಗಿ ಬರುತ್ತೆ. ಗ್ರೋತಾಗಿ ಬಂದು ಒಳ್ಳೆ ಇಳುವರಿ ಬರುತ್ತೆ. ಒಂದು ಎಕರೆಗೆ ಮಿನಿಮಮ್ ಅಂದರೆ 40 42 ಕ್ವಿಂಟಾಲು ಆರಾಮಾಗಿ ಬೆಳಿಬೋದು. ಈಗಾಗಲೇ ನಾನು ಇದು ಮಳೆ ಆಶ್ರಯಿಕ ಒಂದು ಎಕರೆಗೆ ಬಂದುಬಿಟ್ಟು ಒಂದು 18 ಕ್ವಿಂಟಾಲ್ ಮಾತ್ರ ಬೆಳಿಬೋದು. ಯಾಕಂದರೆ ನೀರಾವರಿಗೂ ಮಳೆ ಆಶ್ರಯಿಗೂ ಸ್ವಲ್ಪ ಏರುಪೇರು ಇರ್ತದೆ. ನೀರಾವರಿಗಾದರೆ ತೆನೆ ಬಂದು ಮಿನಿಮಮ್ ಅಂದ್ರೂ ಒಂದು 100-150 ಗ್ರಾಮ್ ಬರ್ತದೆ. ಒಳ್ಳೆ ಗ್ರೋತಾಗಿ ತೆನೆ ಬೆಳವಣಿಗೆ ಆಗ್ತದೆ. ಅಂದರೆ ನಾವು ಗೊಬ್ಬರ ಬೆಳೆಸೋದು ತಿಪ್ಪೆ ಗೊಬ್ಬರ, ಆರ್ಗ್ಯಾನಿಕ್ಕು. ನಾವು ತಿಪ್ಪೆ ಗೊಬ್ಬರವನ್ನು ಹಾಕಿ, ಆಮೇಲೆ ಬೇರೆ ಯಾವುದೇ ಆಗಲಿ ಕೆಮಿಕಲ್ ಹಾಕೋದಿಲ್ಲ. ನಾನು ತಿಪ್ಪೆ ಗೊಬ್ಬರ ಹಾಕ್ತೀನಿ. DAP ಯೂರಿಯಾ ಏನು ಕೊಡೋದಿಲ್ಲ. ಮಾಮೂಲಿ ತಿಪ್ಪೆ ಗೊಬ್ಬರ ಹಾಕ್ಕೊಂಡು ನಮ್ಮ ಎಮ್ಮೆಗಳವೆ, ಆ ಎಮ್ಮೆಗಳು ಗೊಬ್ಬರ ಹಾಕ್ಕೊಂಡು ಪ್ರತಿ ವರ್ಷವೂ ಇದೇ ಥರ ನಾನು ಬೆಳೆ ಮಾಡಿಕೊಂಡು ಬಿಳಿ ರಾಗಿ ಇತ್ತೀಚೆಗೆ ಹೇಳ್ಬೇಕಂದ್ರೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಕಡಿಮೆ ಬೆಳೆಯೋದು. ಆ ಬೆಳೆಯೋದ್ರಿಂದ ಈ ಬಿಳಿ ರಾಗಿಯನ್ನು ಬೆಳೆದು ಎಲ್ಲ ಕಡೆಯೂ ಬೆಳೀರಿ ಅಂತ ಹೇಳ್ತಾ ನಾನು ರೈತರಿಗೆ ಮಾಹಿತಿ ಕೊಡ್ತೀನಿ. ಆಮೇಲೆ ಈ ಬಿಳಿ ರಾಗಿ ಇದು ನಾವು ಮಾಮೂಲಿ ಬಿತ್ತನೆ ಮಾಡ್ತಿರಲ್ಲ, ಅವಾಗ ಗುಂಟುವೆ ಆಗಿದಾಗ ಸ್ವಲ್ಪ ದೂರ ಅಂತರವಾಗಿ ಇರಬೇಕು. ಆ ಪೈರು ದೂರ ಅಂತರ ಇದ್ದರೆ ಏನಾಗ್ತದೆ ಅಂದರೆ ಸ್ವಲ್ಪ ತೆನೆಗಳು ಅಷ್ಟೇ ಗ್ರೋತಾಗಿ ಬರುತ್ತೆ. ಹತ್ರ ಇದ್ದರೆ ತೆನೆ ಗ್ರೋತಾಗಿ ಬರಲ್ಲ, ಚಿಕ್ಕದಾಗಿ ಬರುತ್ತೆ. ಅದಕ್ಕೋಸ್ಕರ ಅದು ಗುಂಟುವೆ ಆಗಿದಾಗ ಮೂಮೆಂಟ್ ನೋಡಿಕೊಂಡು ಗುಂಟುವೆ ಆಗಬೇಕು. ಟೈಮ್ ಟು ಟೈಮ್ ಕಳೆ ತೆಗಿಬೇಕು. ಕಳೆ ತೆಗೆದಾಗ ಒಳ್ಳೆ ಗ್ರೋತಾಗಿ ಬರ್ತದೆ ಮಳೆ ಆಶ್ರಯ ಕೂಡ. ಅದೇ ಥರನೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಇದು ಬೆಳೀತಾ ಬಂದರೆ ನಮ್ಮ ಬೇಡಿಕೆಯೂ ಜಾಸ್ತಿ ಇರ್ತದೆ. ಈಗಾಗಲೇ ಮಾರ್ಕೆಟಲ್ಲಿ 60 70 80 ರೂಪಾಯಿ ಗಂಟೆ ಹೋಗ್ತೈತೆ. ಅದಕ್ಕೆ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಆಗಲಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ ಎಲ್ಲರೂ ಬೆಳೆಯಬೇಕು ಸರ್. ಬೆಳೆದು ನಮ್ಮ ರೈತರು ಒಂದು ಯಶಸ್ವಿಯನ್ನು ಕಂಡು ಈಗಾಗಲೇ ನಾನು ಬೆಳೆದು ಒಂದು ಜಿಲ್ಲೆಯಲ್ಲಿ ಪ್ರಶಸ್ತಿಗಳು ತಗೊಂಡಿದ್ದೀನಿ, ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿ ತಗೊಂಡಿದ್ದೀನಿ. ಇದೇ ಥರ ಮಾಡಿ ಸರ್. ಇದೂ ನಾನೇ ಬೆಳೆದಿರೋದು. ಇದು 322 ಅಂತೇಳ್ಬಿಟ್ಟು ಹೊಸ ತಳಿಯೋದು.
ಇದು ಬಿಳಿ ರಾಗಿ ಯಾವ ತಳಿ ಬರ್ತದೋ ಇದೇ ಥರನೇ ಇದು ಮಳೆ ಆಶ್ರಯ. ಇದು ಬಂದು ನೀರಾವರಿ ಕಟ್ಟಿದ್ರೆ ನೋಡಿ ಈ ಥರ ಬರುತ್ತೆ. ಬಿಳಿ ರಾಗಿನೂ ಇದೇ ಥರನೇ ಬರುತ್ತೆ. ನೀರಾವರಿ ಬೆಳಿಬೇಕಂದ್ರೆ ನೋಡಿ ಈ ಥರ ಬರುತ್ತೆ. ಬಿಳಿ ರಾಗಿನೂ ಇದೇ ಥರ ಬರುತ್ತೆ ನೋಡಿ. ಇದು ಮಾಮೂಲಿ ಮಳೆ ಆಶ್ರಯಕ್ಕೆ ಬೆಳೆದಿರೋದು ಸರ್. ಇದು ನೀರಾವರಿನಲ್ಲಿ ಉಣ್ಬೇಕಂದ್ರೆ ಪಟ ಮಾಡಿ ಒಂದು 21 ದಿವಸಕ್ಕೆ ಪೈರು ಬರುತ್ತೆ. ಪೈರು ಬಂದ ನಂತರನೇ ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಿ ಒಂದು 15-20 ದಿವಸಕ್ಕೆ ಎಲ್ಲ ನಾಟಿ ಕ್ಲಿಯರಾಗಿ 1 ಅಡಿ 3/4 ಅಡಿ ಬೆಳೆಯೋದು ಸ್ಟಾರ್ಟ್ ಮಾಡುತ್ತೆ. ಆ ನಂತರ ಅದು ತೆನೆ ಬರೋದಕ್ಕೆ ಒಂದು 2-2.25 ತಿಂಗಳು ಟೈಮ್ ತಗೊಳ್ತದೆ. ಆಮೇಲೆ ನಂತರ ಕರೆಕ್ಟಾಗಿ 95 ದಿವಸಕ್ಕೆ ಕಟಿಂಗ್ ಬರ್ತದೆ. ಇದು ಬೇಗ ಅವಧಿ ಮುಗೀತದೆ ಸರ್. ಇದು ದಿನ ಸಾಗಂಗೆ ಅಲ್ಲ, 95ರಿಂದ 95 ಒಳಗಡೆ ಕಟಿಂಗ್ ಮಾಡಬೇಕು. ಇದು ಬಿಳಿ ರಾಗಿ ಅತಿ ಬೇಗ ಬರೋ ತಳಿ. ಇದು ಮಾಮೂಲಿ ತಳಿ ಆದರೆ ಸ್ವಲ್ಪ 100-115 ದಿವಸ ಟೈಮ್ ತಗೊಳ್ತದೆ. ಬಿಳಿ ರಾಗಿನಲ್ಲಿ ಬಂದ್ಬಿಟ್ಟು ಬೇಗ ಬರ್ತದೆ. ಅದು ಮಳೆ ಆಶ್ರಯಿಗೂ ಆಕಸ್ಮಿಕ ನೀರು ಶೇಖರಣೆ ಕಮ್ಮಿ ಆದರೂ ಕೂಡ ತಡ್ಕೊಳ್ಳೋ ಶಕ್ತಿ ನೀಡ್ತದೆ ಸರ್ ಈ ತಳಿನಲ್ಲಿ ಮಾತ್ರ. ಅದಕ್ಕೋಸ್ಕರ ಈ ತಳಿ ಮಳೆ ಆಶ್ರಯ ಸ್ವಲ್ಪ ಹಿಂದೆ ಹೋದ್ರೂ ಮಳೆ ಆಶ್ರಯಕ್ಕೆ ತಡ್ಕೊಂಡು ತೆನೆ ಬಿಡೋಂಥ ರಾಗಿ ಪೈರಿದು. ಅದಕ್ಕೋಸ್ಕರ ಇದು ಚೆಲ್ಲಿರೋದು ನೋಡಿ. ಮಳೆ ಆಶ್ರಯ ಕೂಡ ಒಳ್ಳೆ ನೀಟಾಗಿ ಬರ್ತೈತೆ. ಅದು ಪ್ರತಿಯೊಬ್ಬರು ಚೆಲ್ಲಿ ಏನಪ್ಪ ಮಳೆ ಆಶ್ರಯಕ್ಕೆ ಒಣಗುತ್ತದೆ ಬಿಳಿ ರಾಗಿ ಆಗೋಲ್ಲ ಅನ್ನೋದೆಲ್ಲ ಒಂಥರ ನೆಗ್ಲೆಕ್ಟ್ ಮಾಡಬಾರ್ದು. ಯಾವುದೇ ಬೆಳೀಲಿ ನೀಟಾಗಿ ನಾವು ಮಾಡಿದ್ರೆ ಬೆಳಿತೀರಿ ಸರ್. ಕೆಲವರು ಕೆಂಪು ರಾಗಿ ಬಿಳಿ ರಾಗಿ ಅಂತ ಬರ್ತದೆ. ಆ ಕೆಂಪು ರಾಗಿ ಈ ಮಳೆ ನೆನೆಯೋದಕ್ಕೆ ಬ್ಲ್ಯಾಕ್ ಆಗಿಬಿಡ್ತದೆ. ಅದು ತಿನ್ನೋದಕ್ಕೆ ಸ್ವಲ್ಪ ಇಷ್ಟಪಡೋದಿಲ್ಲ. ನಮ್ಮ ಕೋಲಾರ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಕಪ್ಪು ರಾಗಿ ಬಿಳಿ ರಾಗಿ ಅಂತ ಹೇಳ್ಬಿಟ್ಟು ಇದು ಬಿಳಿ ರಾಗಿನ ತಿನ್ನೋದಕ್ಕೆ ಚೆನ್ನಾಗಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಮಳೆಗೆ ನೆಂದುಬಿಟ್ಟು ಫುಲ್ಲು ತೆನೆಯೆಲ್ಲ ಬ್ಲ್ಯಾಕ್ ಆಗೋಗ್ತದೆ. ಅದಕ್ಕೋಸ್ಕರ ಏನಪ್ಪ ಈ ಥರ ಬ್ಲ್ಯಾಕ್ ರಾಗಿ ನಮ್ಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಕೋಲಾರ ಭಾಗದಲ್ಲಿ ಇದು ಕಪ್ಪು ರಾಗಿ ಬಂದುಬಿಟ್ಟು ಇದು ಗೋಲ್ಡ್ ಕಲರ್ ಬರ್ತದೆ. ಅದು ಮಳೆಗೆ ನೆನೆಯಲ್ಲ, ನೀಟಾಗಿ ಇಕ್ಕೊಂಡು ಈಗೆಲ್ಲ ಮಿಷಿನ್ ಕಟ್ಟಿಂಗ್ಗಳು ಬರ್ತವೆ. ಆ ಮಿಷಿನ್ಗೆ ಹಾಕಿದ್ರೆ ಅರ್ಧಕ್ಕರ್ಧ ವೇಸ್ಟ್ ಆಗೋಗ್ತದೆ ಸರ್. ಅದಕ್ಕೆ ತೆನೆ ಕೊಯ್ದು ನೀಟಾಗಿ ಮಾಡೋರ ಮನೆಗಳಲ್ಲಿ ಚೆನ್ನಾಗಿರ್ತದೆ ರಾಗಿ. ಅಂದರೆ ವಿಶೇಷವಾಗಿ ಅಂದರೆ ಈ ಬಿಳಿ ರಾಗಿ ತಿನ್ನೋದಕ್ಕೆ BP ಆಗಲಿ ಶುಗರ್ ಆಗಲಿ ಇಂಥದಕ್ಕೆ ಬಳಸ್ತಾರೆ. ಈಗಾಗಲೇ ಅತಿ ಕಡಿಮೆ ಬೆಳೆಯೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಆಗೂ ಇರ್ತದೆ. ಬಿತ್ತನೆಗೆ ಸಿಕ್ಕಲ್ಲ ಅಂತ ಕೆಲವರು ವೆಯ್ಟಿಂಗ್ ಮಾಡ್ತಾವ್ರೆ. ಸರ್ಕಾರದವರನ್ನು ಬಿತ್ತನೆ ಕೊಡೋದಕ್ಕೆ ಬಿತ್ತನೆ ನಮ್ಮಲ್ಲಿ ಸಿಗ್ತಾಯಿಲ್ಲ, ರೈತರ ಹತ್ರ ಪರಿಚಯ ಮಾಡಿ ತಗೊಳ್ರಿ ಅಂತ ಹೇಳ್ತಾವ್ರೆ. ಆದರೆ ಸರ್ಕಾರವನ್ನು ಮೀಟ್ ಮಾಡಿ ಕೆಲವರು ರೈತರು ಬೆಳೆದಿರ್ತಾರೆ ನೋಡಿ, ಅಂಥ ಕಡೆಯನ್ನು ಕೇಳಿ ತಗೊಂಡು ಈ ಬಿಳಿ ರಾಗಿಯನ್ನು ಅತಿ ಬೇಗವಾಗಿ ಬೆಳೆಸಬೇಕು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ತಿಂದರೆ ಚೆನ್ನಾಗಿ ಆರೋಗ್ಯವಾಗಿರ್ತೀರಿ. ಅದಕ್ಕೋಸ್ಕರ ನಾನು ಈ ಬಿಳಿ ರಾಗಿ ಬೆಳೆದು ಇದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಬೆಳೀಲಿ ಅಂತ ಹೇಳ್ತಾ ನಾನು ಇದು ಅರಿವು ಮೂಡಿಸೋ ಕೆಲಸವನ್ನು ಮಾಡ್ತಾಯಿದ್ದೀನಿ ಸರ್. ಈಗಾಗಲೇ ನಾನು 5 kg ಪ್ಯಾಕೆಟ್ ಮಾಡ್ತೀನಿ, ಮಾಡಿಬಿಟ್ಟು ಸೂಪರ್ ಮಾರ್ಕೆಟ್ಗೆ ಕೊಡ್ತೀನಿ. kg ಬಂದು 60 ರೂಪಾಯಿ ನನಗೆ ದುಡ್ಡು ಕೊಡ್ತಾವ್ರೆ. ಇನ್ನೂ ಹೆಚ್ಚಾಗಿ ನಮ್ಮ ಮಾರ್ಕೆಟಿಂಗ್ ಐತೆ ಸರ್. ಇವು ಹಾಕಿ ಬೆಳೆದು ನಮ್ಗೆ ಕೊಡಿ ಅಂತ ಹೇಳ್ತಾರೆ ಸೂಪರ್ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ವರ್ಷ ಬೆಳೆದು ಮೊನ್ನೆ ವರ್ಷ ಒಂದು 2.5 ಕ್ವಿಂಟಾಲ್ 3 ಕ್ವಿಂಟಾಲ್ ಗಂಟ ಸೂಪರ್ ಮಾರ್ಕೆಟಲ್ಲಿ ಕೊಟ್ಟಿದ್ದೀನಿ. ಆದರೆ ಹೆಚ್ಚಿನ ಬೇಡಿಕೆ ಐತೆ. ಅದಕ್ಕೆ ಎಲ್ಲ ನಮ್ಮ ರೈತರು ಅದೇ ಥರನೇ ಸೂಪರ್ ಮಾರ್ಕೆಟ್ಗಳಲ್ಲಿ ಹೆಚ್ಚಿನ ಬೆಳೆಗೆ ಓದ್ತದ. ಅದು ಮೂವ್ಮೆಂಟ್ ಮಾಡಬೇಕಂದ್ರೆ ಎಲ್ಲರೂ ಬೆಳೆದು ಸೂಪರ್ ಮಾರ್ಕೆಟಲ್ಲಿ ಏನಪ್ಪ ಎಲ್ಲರೂ ಬೆಳೆದುಬಿಟ್ರು ಅನ್ನೋದೇನಿಲ್ಲ. ಅದು ಬೇಡಿಕೆ ಇದ್ದೇ ಇರ್ತದೆ. ಎಲ್ಲರೂ ತಗೊಂಡು ಹೋಗ್ತಾರೆ ಸೂಪರ್ ಮಾರ್ಕೆಟಲ್ಲಿ. ಡಿಮ್ಯಾಂಡ್ ಇರೋದಕ್ಕೆ ನಾನು ಇದು ಎಕರೆಗೆ ಇದು ನೀರಾವರಿಗೆ 42 ಕ್ವಿಂಟಾಲ್ ಬೆಳೀತಾ ಇದ್ದೀನಿ. ಆಮೇಲೆ ಮಳೆ ಆಸರೆಗೆ ಒಂದು 18 ಕ್ವಿಂಟಾಲ್ ರಾಗಿ ಮಾತ್ರ ಬೆಳಿಬೋದು ಅಷ್ಟೇ ಸರ್. ಎಕರೆಗೆ ಬಂದುಬಿಟ್ಟು ಒಂದು 30,000 ಖರ್ಚು ಬರುತ್ತೆ. ನಾನು ಇದು 60 ರೂಪಾಯಿ ರೇಟ್ ಹಂಗೆ ಮಾರಿ 2.5 ಲಕ್ಷ ಕಾಸು ಮಾಡಿದೆ. ಒಂದು 30,000 ಖರ್ಚು ಹೋದರೆ ಮಿಕ್ಕಿದ್ದು 2.25 ಲಕ್ಷ ನಮಗೆ ಕಾಸು ಉಳಿತದೆ. ಅದಕ್ಕೋಸ್ಕರ ಇದು ಬೆಳಿಬೇಕು. ಎಕರೆಗೆ ಒಳ್ಳೆ ಗ್ರೋತಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಇದೇ ಥರ ಬೆಳೆಯೋದು. ಮಳೆ ಆಶ್ರಯಕ್ಕೂ ಬೆಳಿಬೋದು, ಅದಕ್ಕೂ ಬೆಳಿಬೋದು. ಮಾರ್ಕೆಟ್ ಮಾತ್ರ ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆಯೂ ಡಿಮ್ಯಾಂಡ್ ಇದ್ದೇ ಇರ್ತದೆ. ಆ ಸೂಪರ್ ಮಾರ್ಕೆಟ್ ಅವರು ನಮಗೆ ಹಾಕಿ ಅಂತ ಹೇಳ್ತಾರೆ. ನಾವು ಅದು ಸೂಪರ್ ಮಾರ್ಕೆಟ್ ಕೊಟ್ಟ ಗ್ರೇಡಿಂಗ್ ರಾಗಿನೇ ಕೊಡಬೇಕು. ನಾವು ಈ ಮಣ್ಣು ಮೊಸರು ಆಮೇಲೆ ಈ ಇದ್ರಿಗೆ ಹಾಕಿ ಕೊಟ್ಟರೆ ಅವ್ರು ತಗೊಂಡಿದ್ರಲ್ಲ. ಗ್ರೇಡಿಂಗ್ ಸೂಪರ್ ಆಗಿದೆ, ಸೂಪರ್ ಬೆಲೆ ಕೊಡ್ತಾರೆ ಸರ್ ನಮಗೆ ಬಿಳಿ ರಾಗಿನಲ್ಲಿ. ಸಿರಿಧಾನ್ಯಗಳು ಯಾವುದೇ ಬೆಳೆಯಲಿ
ಪ್ಯಾಕೆಟ್ ಮಾಡಿಬಿಟ್ಟು ಸೂಪರ್ ಮಾರ್ಕೆಟ್ರೆ ಅವರು ಮಾರಾಟ ಮಾಡ್ಕೊತಾರೆ, ನಮಗೂ ದುಡ್ಡು ಕೊಡ್ತಾರೆ ಸರ್. ಹಂಗೆ ಕ್ಯಾಶ್ ಕೊಟ್ಟಾಕ್ತಾರೆ ಅವರು. ಕೆಲವರು ನನ್ನ ಕಡೆನೇ ಜಡ್ಜ್ಮೆಂಟ್ ಮಾಡವ್ರೆ, ಮಾಮೂಲಿ ರಾಗಿಗೂ ಇದಕ್ಕೇನು ಅಂತ. ಇದು ಲೈಟಾಗಿ ಸ್ವಲ್ಪ ಸಪ್ಪೆ ಬರ್ತದೆ, ಯಾಕಂದರೆ ಬಿ ಪಿ ಆಗಲಿ ಶುಗರ್ ಆಗಲಿ ಸ್ವಲ್ಪ ತಡೆಗಟ್ಟಬೇಕಲ್ಲ. ಮಾಮೂಲಿ ರಾಗಿ ರುಚಿ ಬಂದುಬಿಟ್ರೆ ಬಿ ಪಿ ಶುಗರು ಯಾಕೆ ತಡೆಯೋದು ಅಂತ ಕೇಳ್ತಾರೆ. ಅದಕ್ಕೆ ಇದು ಸ್ವಲ್ಪ ಲೈಟಾಗಿ ಸಪ್ಪೆ ಬರುತ್ತೆ ರಾಗಿ. ಅದಕ್ಕೋಸ್ಕರ ಇದನ್ನು ಬಿ ಪಿ ಕಂಟ್ರೋಲ್ 90% ಕಂಟ್ರೋಲಿಂಗ್ ಇದೆ. ಸ್ವಲ್ಪ ಲೈಟಾಗಿ ಸಪ್ಪೆ ಬಂದ್ರೇ ಯಾವ ಕಾಯಿಲೆನಾಗಲಿ ಓವರ್ಟೇಕ್ ಮಾಡೋದು. ಸಿರಿಧಾನ್ಯಗಳು ಅಷ್ಟೇ, ಈಗ ನವಣೆ ಬೆಳಿತೀರಿ, ನವಣೆನೂ ಅಷ್ಟೇ. ಬೊರ್ಗು ಬೆಳಿತೀರಿ, ಬೊರ್ಗೂ ಅಷ್ಟೇ. ಆ ಸಿರಿಧಾನ್ಯಗಳು ಯಾವುದೇ ಇರಲಿ ಸ್ವಲ್ಪ ರುಚಿ ಕಮ್ಮಿ ಇದ್ದೇ ಇರ್ತದೆ, ಪ್ರತಿಯೊಂದು ಕಾಳಲ್ಲೂ ಅಷ್ಟೇ. ಅದಕ್ಕೋಸ್ಕರ ಇದು ಬಿ ಪಿ ಆಗಲಿ ಶುಗರ್ ಆಗಲಿ ಪ್ರತಿಯೊಂದು ಕಾಯಿಲೆಗೂ ಈ ಮೂಳೆ ಸೋದಿರೋದಾಗಲಿ 99% ಗಂಜಿ ಮಾಡಿ ಕುಡಿಬೇಕು ಸರ್. ಬೆಳಿಗ್ಗೆ ಎದ್ದ ತಕ್ಷಣ ಈ ಬಿಳಿ ರಾಗಿಯಲ್ಲಿ ಡೈಲಿ ನಾವು ಟೀ ಕಾಫಿ ಕುಡ್ದಂಗೆ ನೈಟ್ ಮಾಡಿಕ್ಬೇಕು. ಬೆಳಿಗ್ಗೆ ಎತ್ಬಿಟ್ಟು ಇದನ್ನು ಕುಡಿದು ನೋಡಿದ್ರೆ ಈ ಮೂಳೆಗಳು ನೋವು ಇರಲಿ, ಬೆನ್ನು ನೋವು ಇರಲಿ 99% ಕಂಟ್ರೋಲ್ ಬರುತ್ತೆ ಸರ್ ಇದು ಈ ಬಿಳಿ ರಾಗಿಯಲ್ಲಿ. ನಾನು ಚೆಕ್ ಮಾಡಿದ್ದೀನಿ, ನನಗೂ ಸ್ವಲ್ಪ ಆರೋಗ್ಯ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಇದನ್ನು ಇದೇ ಥರನೇ ಮಾಡಿ ನಾನು ಪ್ರತಿ ಜನವರಿ ಮೇಲೆ ಸ್ವಲ್ಪ ಬಿಸಿಲುಗಾಲ ಜಾಸ್ತಿ ಆದಾಗ ಇದನ್ನು ಒಂಥರ ಗಂಜಿ ಮಾಡಿಬಿಟ್ಟು ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಕೋಲ್ಡ್ ಟೈಮಲ್ಲಿ ಸ್ವಲ್ಪ ಕೋಲ್ಡೇ ಇದು ಈ ರಾಗಿ ವಿಶೇಷನೇ ಅಷ್ಟು. ಕೋಲ್ಡ್ ಟೈಮಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಈ ಬಿಳಿ ರಾಗಿ ತಳಿ. ಆಮೇಲೆ ಇದರಲ್ಲಿ ಏನೇನು ಉಪಯೋಗ ಆಗುತ್ತೆ ಅಂದರೆ ದೋಸೆ ಮಾಡ್ಬೋದು, ಆಮೇಲೆ ಚಕ್ಲಿ ಮಾಡ್ಬೋದು, ನಿಪ್ಪಟ್ಟು ಮಾಡ್ಬೋದು, ಪ್ರತಿಯೊಂದಕ್ಕೂ ಆಗುತ್ತೆ. ಎಲ್ಲ ಅರ್ಧ kg ಮಿಕ್ಸ್ ಮಾಡ್ಕೊಳ್ಬೇಕು. ತಿನ್ನೋದಕ್ಕೆ ಮಾತ್ರ ನಂಬರ್ 1 ರುಚಿ ಮಾತ್ರ ಯಾವುದು ಪೈಟ್ ಮಾಡೋಂಗಿಲ್ಲ, ಆ ಥರ ರುಚಿ ಇರುತ್ತದೆ ಸರ್ ಇದರಲ್ಲಿ ಬಿಳಿ ರಾಗಿನಲ್ಲಿ. ಈಗಾಗಲೇ ಆ ಗೋಧಿ ಹಿಟ್ಟು ಅದು ಎರಡು ಈಕ್ವಲ್ ಮಾಡಿದ್ರೆ ಗೋಧಿ ಹಿಟ್ಟನ್ನು ಪೈಟ್ ಮಾಡುತ್ತೆ ಇದು ಬಿಳಿ ರಾಗಿ. ಅದು ಒಂದು ಖುಷಿ ನಮಗೆ. ಏನಪ್ಪ ಇದು ಬೆಳ್ಳಿಗೈತೆ ಇದು ಕರ್ರಗೈತೆ ಅನ್ನೋದೇನಿಲ್ಲ, ಒಂದೇ ಒಂದು ಸ್ವಲ್ಪ ಏರುಪೇರಾಗಲ್ಲ. ಆ ರಾಗಿ ಹಿಟ್ಟು ಕೂಡ ಇವಾಗ ಬೇಕಂದರೆ ನಿಮ್ಮ ಇದರಲ್ಲಿ ವಿಡಿಯೋನಲ್ಲಿ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಈಗಾಗಲೇ ಎತ್ಕೊಂಡ್ಬಂದು ನಾವು ತಿನ್ನೋದೇ ಅದೇ ರಾಗಿ ಹಿಟ್ಟು. ನೋಡಿ ಸರ್, ಇದು ಬಿಳಿ ರಾಗಿ ಹಿಟ್ಟು, ಇದು ಮಾಮೂಲಿ ರಾಗಿ ಹಿಟ್ಟು ನೋಡಿ. ಅದು ಸ್ವಲ್ಪ ಬ್ಲ್ಯಾಕು, ಇದು ಫುಲ್ ವೈಟ್. ಮಾಮೂಲಿ ಗೋಧಿ ಹಿಟ್ಟಿದ್ದಂಗೆ ಐತೆ ನೋಡಿ, ಅದಕ್ಕೂ ಇದಕ್ಕೆ ಚೇಂಜ್ ಆಗಲ್ಲ ನೋಡಿ. ನೋಡಿ ನೋಡಿ, ಇದು ಮಾಮೂಲಿ ನೋಡಿ ಬ್ಲ್ಯಾಕ್. ಅದಕ್ಕೆ ಇದಕ್ಕೆ ಇಷ್ಟೇ, ಕಲರ್ ಚೇಂಜ್ ಆಗಿಬಿಡ್ತದೆ ಅನ್ನೋದು ಏನೂ ಆಗಲ್ಲ ನೋಡಿ. ಇದು ಸ್ವಲ್ಪ ಇದು ಇರ್ತದೆ, ಇದು ನೋಡಿ ಎರಡೂ ಒಂದೇ ಈಕ್ವಲ್ಲು, ಸಪ್ಪೇನೂ ಇರೋದಿಲ್ಲ, ಏನೂ ಇರೋದಿಲ್ಲ ನೋಡಿ. ಇದು ಚೆನ್ನಾಗಿರ್ತದೆ, ಇದು ತಿನ್ನೋಕ್ಕೆ ಚೆನ್ನಾಗಿರ್ತದೆ.